ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗುವರಪು. ಹರಿಯಾಣದಲ್ಲಿ ಚುನಾವಣೆ ಇರೋದು 5ನೇ ತಾರೀಕು, ಅಕ್ಟೋಬರ್ 5ನೇ ತಾರೀಕು. ಇನ್ನೂ 4 ದಿನ ಇತ್ತು ನಿನ್ನೆಯಿಂದ ಲೆಕ್ಕ ಹಾಕಿದ್ರೆ. ಆದರೆ 4 ದಿನ ಮೊದಲೇ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ರಣರಂಗವನ್ನು ಬಿಟ್ಟು ಓಡಿ ಹೋಗಿದ್ದಾರೆ. ಅವರ ರ್ಯಾಲಿಗಳೆಲ್ಲ ಮುಗಿದು ಹೋಗಿದೆ. ಹರಿಯಾಣದಲ್ಲಿ ಇನ್ನು ಪ್ರಚಾರಕ್ಕೆ ಅವರು ಬರೋದಿಲ್ಲ. ಕೊನೆ 4 ದಿನ, ಅದರಲ್ಲೂ ಕೊನೆ 2 ದಿನ ಪ್ರಚಾರ ದೊಡ್ಡ ಮಟ್ಟದಲ್ಲಿ ಮಾಡುವಂತಹ ನರೇಂದ್ರ ಮೋದಿ ಅವರು ರೋಡ್ ಶೋಗಳನ್ನು, ಇನ್ನೇನು ಪ್ರಚಾರದ ಅವಧಿ ಮುಗಿತಾ ಇದೆ, ಕೊನೆ ದಿನ ಅಂತಂದರೆ ಪ್ರಚಾರಕ್ಕೆ ಕೊನೆ ದಿನ ಏನಿರ್ತದೆ ಡೇಟು, ಆ ದಿನ ಅವರು ಮಾಡುವಂತಹ ಸರ್ಕಸ್ಗಳನ್ನು ಕಳೆದ 10 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ಒಂದೇ ಒಂದು ಸಣ್ಣ ಅವಕಾಶವನ್ನು ಬಿಡದೆ ರೋಡ್ ಶೋ ಆದರೆ ರೋಡ್ ಶೋ, ರ್ಯಾಲಿ ಆದರೆ ರ್ಯಾಲಿ, ಭಾಷಣ ಅಂದರೆ ಭಾಷಣ ಎಲ್ಲ ಮಾಡಿ ಕೊನೆಯಲ್ಲಿ ಕೂಡ ಒಂದು ಕ್ಷಣವನ್ನು ಸಹ ಉಪಯೋಗಿಸ್ಕೊಂಡು, ಒಂದೊಂದು ನಿಮಿಷವನ್ನು ಸಹ ಉಪಯೋಗಿಸ್ಕೊಂಡು ಆ ಒಂದು ಪರಿಣಾಮಕಾರಿಯಾದಂತಹ ಕ್ಯಾಂಪೇನ್ ಮಾಡುವಂಥ ಪ್ರಯತ್ನ ಮಾಡುವಂತಹ ನರೇಂದ್ರ ಮೋದಿಯವರು 4 ದಿನ ಮೊದಲೇ ಶಸ್ತ್ರತ್ಯಾಗ ಮಾಡಿದ್ದಾರೆ. ಅಲ್ಲಿಗೆ ಸ್ಪಷ್ಟ ಸೂಚನೆಗಳು ಸಿಗ್ತಾ ಇರುವಂತಹದ್ದು, ಹರಿಯಾಣದಲ್ಲಿ BJP ಮಖಾಡೆ ಮಲಗೋದರಲ್ಲಿ ಅನುಮಾನವೇ ಇಲ್ಲ ಅಂತ. 20-25 ಸೀಟುಗಳವರೆಗೆ ಹೋಗಬಹುದು ಅಂತ ಹೇಳಲಾಗ್ತಿದ್ದಂತಹ BJP ಈಗ 15 ಕ್ರಾಸ್ ಮಾಡಿದ್ರೆ ದೊಡ್ಡ ವಿಚಾರ ಅಂತ ಹೇಳಲಾಗ್ತಿದೆ. ಎಂಟೈರ್ ಹರಿಯಾಣದಲ್ಲಿ ಆ್ಯಂಟಿ BJP ಅಲೆ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. BJP ಇಂತಹ ಸಂದರ್ಭದಲ್ಲಿ ಒಂದು ನೀಚ ಕೆಲಸವನ್ನು ಸಹ ಮಾಡ್ತಾ ಇದೆ. ಅದು ಕಳೆದ 5-6 ವರ್ಷಗಳಿಂದ ಮಾಡಿಕೊಂಡೇ ಬರ್ತಿದೆ. ರಾಮ್ ರಹೀಮ್ ಅನ್ನುವಂತಹ ಒಬ್ಬ ಕಳ್ಳ, ಕೊಲೆಗಾರ, ರೇಪಿಸ್ಟ್, ಸಾಧು ಅಂತ ಕರೆಸ್ಕೊಳ್ಳುವಂಥವನನ್ನು ಕೋರ್ಟ್ ಕನ್ವಿಕ್ಟ್ ಮಾಡಿದೆ. ರೇಪ್ ಕೇಸಲ್ಲಿ ಕನ್ವಿಕ್ಟ್ ಮಾಡಿದೆ, ಮರ್ಡರ್ ಕೇಸಲ್ಲಿ ಕನ್ವಿಕ್ಟ್ ಮಾಡಿದೆ, ಲೈಫ್ ಇಂಪ್ರಿಸನ್ಮೆಂಟ್, ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾನೆ. ಆದರೆ ಅವನನ್ನು ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಪೇರೋಲಲ್ಲಿ ಹೊರಗಡೆ BJP ಕರ್ಕೊಂಡು ಬರುತ್ತೆ. ಈ ಬಾರಿನೂ ಕರ್ಕೊಂಡು ಬರ್ತಾ ಇದೆ. ಹರಿಯಾಣದ 3 ಜಿಲ್ಲೆಗಳಲ್ಲಿ ಆತನ ಪ್ರಭಾವ ಇದೆ ಅನ್ನೋ ಕಾರಣಕ್ಕಾಗಿ ಆತನಿಂದ ಒಂದಷ್ಟು ಸೀಟುಗಳು ನಮ್ಮ ಕಡೆ ಬರಬಹುದು ಅನ್ನುವಂತಹ ನೀಚ ಯೋಚನೆಯಲ್ಲಿ ಅವನನ್ನು ಈಗ ಪೇರೋಲ್ನಲ್ಲಿ ಹೊರಗಡೆ ಬಿಡ್ತಾ ಇದೆ. ಅದೊಂದು ಪ್ರಯತ್ನ ಮಾಡ್ತಿದೆ. ಅದನ್ನು ಬಿಟ್ಟರೆ BJP ಅಲ್ಲಿ ಮಾಡ್ತಾ ಇರುವಂತಹ ಪ್ರಯತ್ನ ಏನು ಅಂದರೆ, ತನ್ನ ಕ್ಯಾಂಡಿಡೇಟ್ ಎಲ್ಲಿ ಸೋಲೋದು ಕನ್ಫರ್ಮ್ ಆಗಿದೆಯೋ ಅಲ್ಲೆಲ್ಲ ಕಾಂಗ್ರೆಸ್ ವಿರುದ್ಧ ಗಟ್ಟಿಯಾಗಿ ನಿಲ್ಲಬಲ್ಲ ಬೇರೆ ಯಾವುದೇ ಪಕ್ಷ ಆಗಿರ್ಬೋದು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರ್ಬೋದು, ಅವರಿಗೆ ಫೈನಾನ್ಸ್ ಮಾಡ್ತಾ ಇದೆ. ಅವರ ಪರವಾಗಿಯೇ ಕೆಲಸ ಮಾಡಿ ಅಂತ BJP ತನ್ನ ಕಾರ್ಯಕರ್ತರಿಗೆ ಹೇಳ್ತಾ ಇದೆ. 90 ಸೀಟ್ ಇರುವಂತಹ ಹರಿಯಾಣದಲ್ಲಿ ಕಾಂಗ್ರೆಸ್ಸನ್ನು 50 ಒಳಗಡೆ ಕಟ್ಟಿ ಹಾಕಬೇಕು ಅಂತ. ಅಂದರೆ ಸರ್ಕಾರ ರಚನೆ ಮಾಡೋಕ್ಕೆ ಬೇಕಾದಂತಹ 46ಕ್ಕಿಂತ ಜಾಸ್ತಿ, 50ವರೆಗೂ ಹೋದರೂ ಪರವಾಗಿಲ್ಲ, ನಾವು ಗೇಮ್ ಆಡ್ತೀವಿ, ಆಪರೇಷನ್ ಕಮಲ ಮಾಡ್ತೀವಿ, 50 ಇದ್ದರೆ 6, 7, 8, 10 ಜನನ್ನ ಎತ್ಕೊಂಡು ಬರ್ತೀವಿ ಅನ್ನೋಂತಹ ನಂಬಿಕೆ BJPಗೆ. 50ರವರೆಗೂ ಹೋದ್ರೂ ಚಿಂತೆ ಇಲ್ಲ ಅಂತ ಅಂದ್ಕೊಂಡಿದೆ. ಹಾಗಾಗಿ ಕಾಂಗ್ರೆಸ್ ಈಗ ಟಾರ್ಗೆಟ್ ಮಾಡ್ತಾ ಇರೋದು 60 ದಾಟಬೇಕು. ಆಗ ಆಪರೇಷನ್ ಕಮಲ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಕರ್ನಾಟಕದ ಹಾಗೆ ದೊಡ್ಡ ಅಂತರ ಇರಬೇಕು. BJP 66, ಕಾಂಗ್ರೆಸ್ 135. ಇದನ್ನು ಮುರಿಯೋದಕ್ಕೆ, ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ 50-55 ಜನ ಕಾಂಗ್ರೆಸ್ MLAಗಳು ರಾಜೀನಾಮೆ ಕೊಡಬೇಕಾಗತ್ತೆ. ಅಂತಹದೇ ಪರಿಸ್ಥಿತಿಯನ್ನು ಹರಿಯಾಣದಲ್ಲಿ ಮಾಡಬೇಕು ಅಂತ ಕಾಂಗ್ರೆಸ್ ಈಗ ಪಟ್ಟು ಹಿಡಿದು ಕೂತಿದೆ. ರಾಹುಲ್ ಗಾಂಧಿ ಟಾರ್ಗೆಟ್ ಕೊಟ್ಟಿದ್ದಾರೆ, 60 ಕ್ರಾಸ್ ಮಾಡಲೇಬೇಕು, ಇಲ್ಲದೆ ಹೋದರೆ ಮೆಜಾರಿಟಿ ಮಾರ್ಕ್ ಬಂದರೂ ನಮ್ಮ ಸರ್ಕಾರ ಬಂದರೂ ಸಹ ಹೆಚ್ಚಿನ ದಿನ ಉಳಿಯಲ್ಲ ಅಂತ. ಹರಿಯಾಣದ ಮಂತ್ರಿ ಓಪನ್ ಆಗಿ ಸ್ಟೇಜ್ ಮೇಲೆ ಮೈಕ್ ಮುಂದೆ, ಕ್ಯಾಮ್ರಾ ಮುಂದೆನೇ ಹೇಳಿದ್ದಾರೆ, ಎಷ್ಟೇ ಸಂಖ್ಯೆ ಬಂದು ಕಾಂಗ್ರೆಸ್ ಸರ್ಕಾರ ನಡೆಸಿದ್ರು 3 ತಿಂಗಳಲ್ಲಿ ಉರುಳಿಸ್ತೀವಿ, ದೆಹಲಿಯವರು ಉರುಳಿಸ್ತಾರೆ, ನಮ್ಮದೇ ಸರ್ಕಾರ ಬರೋದು ಅಂತ ಚುನಾವಣೆಗೆ ಪ್ರಚಾರಗಳು ಆರಂಭ ಆಗೋದಕ್ಕೆ ಮೊದಲೇ ಅವರು ಹೇಳ್ಕೊಂಡಿದ್ದಾರೆ. ಸೊ ಆ ಭಯ ಕಾಂಗ್ರೆಸ್ಸನ್ನು ಕಾಡ್ತಾ ಇದೆ. 46 ಮೆಜಾರಿಟಿ ಮಾರ್ಕ್ ಆದರೆ 46 ಅಲ್ಲ, 50 ಬಂದ್ರೂ ಕಾಂಗ್ರೆಸ್ ಸರ್ಕಾರ ಆ ಕ್ಷಣಕ್ಕೆ ಬರ್ಬೋದೇನೋ, ತುಂಬ ದಿನ ಉಳಿಯಲ್ಲ. ಆಪರೇಷನ್ ಕಮಲ ಅನ್ನುವಂತಹ ಕಚಡ ಕೆಲಸವನ್ನು BJP ಮಾಡುತ್ತೆ ಅನ್ನೋಂಥ ಭಯ ಕಾಂಗ್ರೆಸ್ಸನ್ನು ಕಾಡ್ತಾ ಇದೆ. ಹಾಗಾಗಿ 60 ದಾಟಬೇಕು ಅಂತ. ಹಾಗಾದರೆ ಸದ್ಯದ ಪರಿಸ್ಥಿತಿಯಲ್ಲಿ ಏನಿದೆ ಅಂದರೆ, ಕಾಂಗ್ರೆಸ್ 60 ದಾಟುವಂತಹ ಎಲ್ಲ ಸಾಧ್ಯತೆಗಳು ಇದೆ. 60ರಿಂದ 65 ಸೀಟು ಕಾಂಗ್ರೆಸ್ಗೆ ಬರುತ್ತೆ ಅಂತ ಹೇಳಲಾಗ್ತಿದೆ. ಸ್ವೀಪ್ ಏನಾದರೂ ಇನ್ನೂ ದೊಡ್ಡ ಮಟ್ಟದಲ್ಲಾಗಿದ್ದರೆ
70 ಸಹ ಕ್ರಾಸ್ ಮಾಡಿಬಿಡುತ್ತೆ ಕಾಂಗ್ರೆಸ್ ಅಂತ ಹೇಳಲಾಗ್ತಿದೆ. ಸೊ ಅದು ಸದ್ಯದ ಪರಿಸ್ಥಿತಿ. ಹರಿಯಾಣದಿಂದ ಕಾಂಗ್ರೆಸ್ಗೆ ಒಳ್ಳೆಯ ಸುದ್ದಿ ಇದೆ, ಆದರೆ ಜಮ್ಮು ಕಾಶ್ಮೀರದಿಂದ ಕೆಟ್ಟ ಸುದ್ದಿ ಇದೆ. ಅದರ ಬಗ್ಗೆ ಇನ್ನೊಂದು ವಿಡಿಯೋ ಸಪ್ರೇಟಾಗಿ ಮಾಡಿದ್ದೀನಿ. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಯಾಮಾರಿದೆ, ಅಲ್ಲಿ ಚುನಾವಣೆಗಳು ಮುಗಿದೋಗಿದೆ, ಫಲಿತಾಂಶಗಳು ಇನ್ನೇನು ಬರಬೇಕು, ಆದರೆ ಚುನಾವಣೆ ಮುಗಿದ ನಂತರ ಬರ್ತಿರುವಂತಹ ಸುದ್ದಿಗಳಿಂದ ಸ್ಪಷ್ಟ ಆಗುತ್ತೆ ಕಾಂಗ್ರೆಸ್ ಎಡವಿದೆ ಜಮ್ಮು ಕಾಶ್ಮೀರದಲ್ಲಿ ಅಂತ. ಸೊ ಇನ್ನು ಹರಿಯಾಣ ವಿಚಾರಕ್ಕೆ ಬರೋದಾದರೆ, ಪ್ರಧಾನಮಂತ್ರಿಗಳ ಕೊನೆಯ ರ್ಯಾಲಿ ನಿನ್ನೆ ಏನಿತ್ತು, 4 ದಿನ ಇದೆ ಇನ್ನು ಚುನಾವಣೆಗಳಿಗೆ, ಕೊನೆಯ ರ್ಯಾಲಿ ಏನಿತ್ತು, ಬೆರಳೆಣಿಕೆಯಷ್ಟು ಜನ ಬಂದಿದ್ದರು. 2-2.5 ಸಾವಿರ 3 ಸಾವಿರ ಜನ ಸೇರೋದು ಕಷ್ಟ ಆಗ್ತಿತ್ತು. ಇನ್ನೊಂದು ಕಡೆ ಅಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ 10 ವರ್ಷದಿಂದ BJP ಸರ್ಕಾರ ಇದೆ. ಭೂಪೇಂದ್ರ ಸಿಂಗ್ ಹುಡ್ಡಾ ಏನೇನೋ ಮಾಡಿದ್ರು, ಎಲ್ಲವೂ ಸಹ ಈಗ ಹೊರಗೆ ಬರ್ತಾ ಇದೆ. ಸೈನಿ ಈಗ 6 ತಿಂಗಳಿಂದ ಮುಖ್ಯಮಂತ್ರಿಯಾಗಿದ್ದಾರೆ, ಅವರ ವರ್ಚಸ್ಸಿಲ್ಲ. ಸ್ವತಃ ಸೈನಿ ಮುಖ್ಯಮಂತ್ರಿಗಳೇ ಅಲ್ಲಿ ಸೋಲುವಂತಹ ಭೀತಿಯಲ್ಲಿ ತಮ್ಮ ಕ್ಷೇತ್ರವನ್ನು ಬಿಟ್ಟು ಅವರು ಹೊರಗೆ ಬರೋಕ್ಕಾಗ್ತಿಲ್ಲ. ಹೇಗಾದರೂ ಮಾಡಿ ತನ್ನ ಸೀಟು ಉಳಿಸ್ಕೊಳ್ಬೇಕು ಅಂತ ಒದ್ದಾಡ್ತಿದ್ದಾರೆ. ಮಂತ್ರಿಗಳು ಎಲ್ಲರೂ ಸಹ ಸೋಲುವಂತಹ ಭೀತಿಯಲ್ಲಿದ್ದಾರೆ. ಒಟ್ಟಿನಲ್ಲಿ BJPಗೆ, ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಹರಿಯಾಣ ದೊಡ್ಡ ಪೆಟ್ಟು ನೀಡಲಿದೆ ಅನ್ನೋದು ಸ್ಪಷ್ಟ ಆಗೋಗಿದೆ. ಹಾಗಾಗಿ ಅವರು ಶಸ್ತ್ರತ್ಯಾಗ ಮಾಡಿ ಚುನಾವಣೆಗಳು 4 ದಿನ ಇದೆ ಅನ್ನಬೇಕಾದ್ರೇ ತಮ್ಮ ಪ್ರಚಾರ ಕಾರ್ಯವನ್ನು ಮುಗಿಸ್ಕೊಂಡಿದ್ದಾರೆ. ಸೊ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಮತ ಎಣಿಕೆ 8ನೇ ತಾರೀಕು ನಡೆಯುತ್ತೆ. ಆವತ್ತು ಜಮ್ಮು ಕಾಶ್ಮೀರದಿಂದ ಕಾಂಗ್ರೆಸ್ಗೆ ಕೆಟ್ಟ ಸುದ್ದಿ, ಹರಿಯಾಣದಿಂದ BJPಗೆ ಅವಮಾನಕರವಾದಂತಹ ರೀತಿಯ ಸೋಲು, ಎರಡೂ ಸಹ ಆಗುವ ಎಲ್ಲ ಲಕ್ಷಣಗಳು ಸದ್ಯಕ್ಕೆ ಕಾಣ್ತಾ ಇದೆ. ಸೊ ನೋಡೋಣ ಅಕ್ಟೋಬರ್ 8ನೇ ತಾರೀಕು ಏನಾಗುತ್ತೆ ಅಂತ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.